23 ವರ್ಷಗಳ ಕಾಲಾವಧಿಯಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಹಂತಗಳಲ್ಲಿ ಜಿಬ್ರೀಲ್ ಎಂಬ ದೇವಚರನ ಮೂಲಕ ಅವತೀರ್ಣಗೊಂಡ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಈ ಗ್ರಂಥದಲ್ಲಿ 114 ಅಧ್ಯಾಯಗಳಿವೆ. ಈ ಗ್ರಂಥದಲ್ಲಿ ಸುಮಾರು 6000ಕ್ಕೂ ಮಿಗಿಲಾದ ಸೂಕ್ತಗಳಿವೆ. ಈ ಸೂಕ್ತಗಳ ಪೈಕಿ ಒಂದೇ ಒಂದು ಸೂಕ್ತ ಪ್ರವಾದಿ ಮೊಹಮ್ಮದರು ಬರೆದ ಸೂಕ್ತ ಅಲ್ಲ. ಪ್ರವಾದಿಯವರ ಮಾತುಗಳಿಗೆ ಹದೀಸ್ ಅಂತ ಹೇಳಲಾಗುತ್ತದೆ. ಪ್ರವಾದಿ ವಚನಗಳು ಎಂಬ ಹೆಸರಲ್ಲಿ ಪ್ರವಾದಿಯವರ ಮಾತುಗಳು ಅದು ಬೇರೆಯೇ ಆಗಿ ಸಂರಕ್ಷಿಸಲ್ಪಟ್ಟಿದೆ. ಪವಿತ್ರ ಕುರ್ಆನ್ ನಲ್ಲಿ ಪ್ರವಾದಿ ಮೊಹಮ್ಮದರ ಒಂದೇ ಒಂದು ಮಾತಿಲ್ಲ. ಇದು ಸಂಪೂರ್ಣವಾಗಿ ದೇವನಿಂದ ಅವತೀರ್ಣಗೊಂಡಂತಹ ಸೂಕ್ತಗಳಾಗಿವೆ. ಈ ಗ್ರಂಥ ಇದು ಹುದಲ್ಲಿನ್ನಾಸಿ ಅಂತ ಪ್ರತಿಪಾದಿಸುತ್ತದೆ. ಇದು ಎಲ್ಲಾ ಮನುಷ್ಯರಿಗೆ ಮಾರ್ಗದರ್ಶನ ಮಾಡುತ್ತದೆ ಅಂತ. ಕುರ್ಆನ್ ಬಹಳ ಅದ್ಭುತವಾದ ಶೈಲಿ. ಈ ಗ್ರಂಥ ಹಲವಾರು ಕಡೆಗಳಲ್ಲಿ ಅನ್ನಾಸ್ ಅಂತ ಹೇಳುತ್ತದೆ, ಮನುಷ್ಯರು ಅಂತ. ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ, ಎಲ್ಲಾ ಕಾಲದ, ಎಲ್ಲಾ ಪಾರ್ಟಿಗಳ ಎಲ್ಲ ಮನುಷ್ಯರನ್ನು ಈ ಗ್ರಂಥ ಅಭಿಸಂಬೋಧಿಸ್ತದೆ. ಹುದಲ್ಲಿನ್ನಾಸ್, ಇದು ಸಕಲ ಮನುಷ್ಯರಿಗೆ ಮಾರ್ಗದರ್ಶನವನ್ನು ಮಾಡುತ್ತದೆ. ಮೌಇಲತುಂ ಮಿರ್ ರಬ್ಬಿಕುಂ ಅಂತ ಈ ಗ್ರಂಥದ ಬಗ್ಗೆ ಈ ಗ್ರಂಥ ಪ್ರತಿಪಾದಿಸುತ್ತದೆ. ಇದು ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೆ ಬಂದಿರುವ ಉಪದೇಶಗಳಾಗಿವೆ. ಶಿಫಾಉಲ್ ಲಿಮಾ ಫಿಸ್ ಸುದೂರ್ ಅಂತ ಹೇಳಿತು ಕುರ್ಆನ್. ಈ ಗ್ರಂಥ ನಿಮ್ಮ ಹೃದಯಗಳ ಒಳಗೆ ಇರುವ ಕಾಯಿಲೆಗಳಿಗೆ ದಿವ್ಯ ಔಷಧಿಯಾಗಿದೆ ಅಂತ ಹೇಳುತ್ತದೆ. ಮನುಷ್ಯನ ಮನಸ್ಸಿಗೆ ತಗಲುವ ರೋಗಗಳಿವೆಯಲ್ಲ, ಆ ರೋಗಗಳನ್ನು ಗುಣಪಡಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ಡಾಕ್ಟರ್ಸ್ಗಳು ಇಲ್ಲ. ಅಸೂಯೆ ಎಂಬ ರೋಗ, ವಿದ್ವೇಷ ಎಂಬ ರೋಗ, ಹಗೆತನ ಎಂಬ ರೋಗ, ಅಹಂಕಾರ ಎಂಬ ರೋಗ, ಕೋಮುವಾದ ಎಂಬ ರೋಗ, ಜಾತೀಯತೆ ಎಂಬ ರೋಗ, ಅಸಮಾನತೆಯ ಚಿಂತನೆಗಳೆಂಬ ರೋಗ. ಈ ರೋಗಗಳಿಂದ ನೀವು ಮಾತ್ರ ಹಾಳಾಗುವುದಲ್ಲ, ಈ ರೋಗಗಳಿಂದ ನಿಮ್ಮ ಕುಟುಂಬ ಮಾತ್ರ ಹಾಳಾಗುವುದಲ್ಲ, ನಿಮ್ಮ ಮನಸ್ಸುಗಳಿಗೆ ತಗಲುವ ರೋಗಗಳು ಸಮಾಜದ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಕುರ್ಆನ್ ಹೇಳಿತು, ಈ ಗ್ರಂಥದ ಚಿಂತನೆಗಳು, ಈ ಗ್ರಂಥದ ಸಂದೇಶಗಳು ಶಿಫಾಉಲ್ ಲಿಮಾ ಫಿಸ್ ಸುದೂರ್, ನಿಮ್ಮ ಮನಸ್ಸುಗಳಲ್ಲಿರುವ ಎಲ್ಲಾ ರೋಗಗಳನ್ನು ಈ ಗ್ರಂಥದ ಚಿಂತನೆಗಳು ಗುಣಪಡಿಸುತ್ತದೆ ಅಂತ ಹೇಳಿ. ಯಹ್ದಿ ಲಿಲ್ಲತಿ ಹಿಯ ಅಕ್ವಂ, ಈ ಗ್ರಂಥ ನಿಮಗೆ ನೇರವಾದ ಮಾರ್ಗದರ್ಶನ ಮಾಡುತ್ತದೆ ಅಂತ ಕುರ್ಆನ್ ಹೇಳಿ. ವಕ್ರತೆಗಳಿಲ್ಲದ, ಬೂಟಾಟಿಕೆಗಳಿಲ್ಲದ, ದ್ವಂದ್ವಗಳಿಲ್ಲದ, ವಿರೋಧಾಭಾಸಗಳಿಲ್ಲದ ನೇರವಾದ ಬದುಕಿನ ಮಾರ್ಗವನ್ನು ಈ ಗ್ರಂಥ ನಿಮಗೆ ತೋರಿಸಿಕೊಡುತ್ತದೆ. ನಹನು ನzzalna dhikra wa inna lahu lahafizun, ಈ ಗ್ರಂಥವನ್ನು ನಾವು ಅವತೀರ್ಣಗೊಳಿಸಿದ್ದೇವೆ, ಇದರ ಸಂರಕ್ಷಣೆಯನ್ನು ನಾವೇ ಮಾಡುತ್ತೇವೆ ಅಂತ ದೇವ ಹೇಳುವುದು. 1400 ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದರು ಯಾವ ಕುರ್ಆನ್ ಗ್ರಂಥವನ್ನು ಈ ಜಗತ್ತಿಗೆ ಕೊಟ್ಟಿದ್ದರೋ 21ನೆಯ ಶತಮಾನದಲ್ಲೂ ಅದರ ಒಂದೇ ಒಂದು ಅಕ್ಷರ ಬದಲಾಗದೆ ಇವತ್ತಿಗೂ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇದೆ. ನಿಮಗೆ ಪರೀಕ್ಷಿಸಬಹುದು. ಅಮೆರಿಕಾದಲ್ಲಿರುವ ಕುರ್ಆನ್ ಅನ್ನು ನೀವು ತೆಗೆದು ನೋಡಿ, ಲಂಡನ್ ನಲ್ಲಿರುವ ಕುರ್ಆನ್ ಅನ್ನು ನೀವು ತೆರೆದು ನೋಡಿ, ಮಕ್ಕಾದಲ್ಲಿರುವ ಕುರ್ಆನ್ ಅನ್ನು ತೆರೆದು ನೋಡಿ, ನಮ್ಮ ಕೈಯಲ್ಲಿರುವ ಕುರ್ಆನ್ ಅನ್ನು ನೀವು ತೆರೆದು ನೋಡಿ. ಆ ಎಲ್ಲ ಗ್ರಂಥಗಳು ಅದು ಒಂದೇ ಒಂದು ಅಕ್ಷರ ಬದಲಾಗದೆ ಸಂಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟಿದೆ. ಎಲ್ಲಾ ರೀತಿಯ ಮಾನವ ಹಸ್ತಕ್ಷೇಪಗಳಿಂದ ಮುಕ್ತವಾದ ಜಗತ್ತಿನ ಏಕೈಕ ಗ್ರಂಥ ಇದು.